ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಸಾಟರ್ಡೆ, ಗಣಪತಿ ಹಬ್ಬ. ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಿದ್ದೀನಿ. ಈ ವ್ಲಾಗ್ ಫುಲ್ಲು ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಓಕೆನಾ? ನಮ್ಮನೇಲಿ ಯಾವ ರೀತಿ ಗಣಪತಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನ ಇವತ್ತಿನ ಈ ವ್ಲಾಗಲ್ಲಿ ತೋರಿಸ್ತೀನಿ. ಈಗ ಶೂಟ್ ಮಾಡ್ತಿದ್ದೀನಿ. ಮಧ್ಯಾಹ್ನ 2 ಗಂಟೆಗೆ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ. ಬೆಳಿಗ್ಗೆ ಎಲ್ಲ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ತೋರಿಸ್ತೀನಿ. ಬಾಯ್ ಹಾಯ್ ಮಾಡಿ. ಬಾಯ್ ಚಾಕಿ ಕೊಡ್ತೀನಿ ಬಾಯ್ಲಿ. ಓಕೆ ಗಾಯ್ಸ್, ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಫಸ್ಟ್ ಏನಂದರೆ, ನೀವಿನ್ನ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲೇ ಇರೋಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ. ಆಗ ನಾನು ಹಾಕೋ ಪ್ರತಿಯೊಂದು ವಿಡಿಯೋಸು ನಮಗೆ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಓಕೆನಾ? ಸಿಂಪಲ್ ಔಟ್ಫಿಟ್, ಇವತ್ತೇನು ಸ್ಪೆಷಲ್ ಇಲ್ಲ. ಇವಾಗ ಮಲ್ಕೋಬೇಕು ನಾನು. ಈಗ ಮಧ್ಯಾಹ್ನ 2 ಗಂಟೆ ಆಗಿದೆ. ಮಲ್ಕೊಳ್ಳೋದಂದರೆ ನಿದ್ದೆ ಮಾಡೋದಲ್ಲ, ಸುಮ್ಮನೆ ಹಂಗೆ ಮಲ್ಕೊಂಡು ಫೋನ್ ನೋಡೋದು, ರೆಸ್ಟ್ ತಗೊಳ್ಳೋದು. ಕೆಲಸ ಎಲ್ಲ ಮುಗಿದಿದೆ, ಪೂಜೆ ಎಲ್ಲ ಆಗಿದೆ. ಬಾಯ್ಲಿ ಆಯ್ ಮಾಡ್ಬಾ. ಆಯ್ 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 ಫ್ರೆಂಡ್ಸ್, ಬಾ ಇವಾಗ ಹೋಗಿ ನೋಡ್ಕೊಂಡು ಬನ್ನಿ. ಗಾಯ್ಸ್, ಏನಂದರೆ ಇದು ನೈಟ್ ಶೂಟ್ ಮಾಡಿರೋದು. ನೈಟೇ ಅಂದರೆ ಗೌರಿ ಹಬ್ಬದ ದಿವಸ ಪಾತ್ರೆ ಎಲ್ಲ ತೊಳೆದಿಡ್ತಾ ಇದ್ದೀನಿ. ಯಾಕೆಂದರೆ ಬೆಳಗ್ಗೆ ಬೇಗ ಅಡುಗೆ ಆಗಬೇಕಲ್ಲ, ಸೊ ಅದಕ್ಕೆ ಪಾತ್ರೆ ಎಲ್ಲ ತೊಳೆದಿಡ್ತೀನಿ. ಇಲ್ಲಿ ನೀರು ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಶೆಲ್ಫ್ ಎಲ್ಲ ಒರೆಸಿ, ಗ್ಯಾಸ್ ಎಲ್ಲ ಒರೆಸಿ ಇಟ್ಬಿಡೋಣ ಅಂತ. ಬೆಳಗ್ಗೆ ಎದ್ದಿದ ತಕ್ಷಣ ಕಸ ಗುಡಿಸ್ನೆಲ್ಲ ಒರೆಸಿ ಸ್ನಾನ ಮಾಡ್ಕೊಂಡು ಅಡುಗೆ ಮಾಡೋಕ್ಕೆ ಸರಿ ಆಗುತ್ತೆ. ಹಬ್ಬದ ಅಡುಗೆ ಅಲ್ವಾ, ಸೊ ಹಾಗಾಗಿ ನೋಡಿ ಇಲ್ಲಿ ಇವಾಗ ನಾನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ನೀವೆಲ್ಲ ಯಾವ ರೀತಿ ಮಾಡ್ತೀರಾ? ನನಗೂ ಸ್ವಲ್ಪ ಏನಾದರೂ ಟಿಪ್ಸ್ ಕೊಡಿ. ಅಡುಗೆ ಎಲ್ಲ ಆಲ್ಮೋಸ್ಟ್ 11 ಗಂಟೆ ಅಷ್ಟೊತ್ತೆ, 10 ಗಂಟೆ ಅಷ್ಟೊತ್ತಿಗೆ ಪೂಜೆಯಿಂದ ಹಿಡ್ದು ಎಲ್ಲ ಆಗಿಬಿಟ್ಟಿತ್ತು. ಫುಲ್ಲು ಫಿನಿಶ್ ಆಗಿತ್ತು. ಬೇಗನೆ ಒರೆಸಿದ್ದಾಯಿತು. ಸೊ ಆಲ್ರೆಡಿ ಇವತ್ತು ನೀಟಾಗಿ ಒರೆಸಿದ್ದೆ. ಫ್ರೈಡೇ ಅಲ್ವಾ, ಆ್ಯಂಡ್ ಹಬ್ಬ ಬೇರೆ ಇತ್ತಲ್ಲ. ನಾನು ಯಾವಾಗಲೂ ಫ್ರೈಡೇ ನಾರ್ಮಲಿ ಪೂಜೆ ಮಾಡೇ ಮಾಡ್ತೀವಿ. ಒರೆಸಿದ್ದೆ, ಅಷ್ಟೇನು ರಿಸ್ಕ್ ಇಲ್ಲ. ಬಟ್ ಆದರೂ ಗೋಡೆ ಎಲ್ಲ ಒರೆಸ್ಕೊಂಡಿದ್ದೀನಿ. ಈ ರೀತಿ ನೈಟೇ ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಬೇಗ ಸ್ನಾನ ಮಾಡ್ಕೊಂಡು ಅಡುಗೆ ಮಾಡೋಕ್ಕೆ ಬೇಗ ಆಗುತ್ತೆ. ಈ ಒಂದು ಟಿಪ್ಸ್ನ ನಿಮಗೆ ಬೆಳಗ್ಗೆ ಬೇಗ ಅಡುಗೆ ಆಗಬೇಕು ಅಂದರೆ ಫಾಲೋ ಮಾಡ್ಕೊಳ್ಳಿ, ಓಕೆನಾ? ಸೊ ಗಾಯ್ಸ್, ಅದಾದಮೇಲೆ ಮತ್ತೆ ನಮ್ಮ ಮೇಲ್ಗಡೆ ಮನೆ ಆಂಟಿ ಬಂದು ಅವ್ರು ಗೌರಿ ಹಬ್ಬಕ್ಕೆ ಇಟ್ಟಿರ್ತಾರಲ್ಲ ಫ್ರೂಟ್ಸು, ಸೌತೆಕಾಯಿ, ದ್ರಾಕ್ಷಿ ಎಲ್ಲ ಕೊಟ್ಟರು. ರಾತ್ರಿ ಊಟ ಮಾಡಿಬಿಟ್ಟು ಇದನ್ನು ತಿಂದು ಈಗ ಮಲ್ಕೊಳ್ಳೋ ಅಂಥ ಸಮಯ, ಓಕೆನಾ? ಇನ್ನು ಯಾರು ಶಾಪಿಂಗ್ ವಿಡಿಯೋ ನೋಡಿಲ್ಲ, ಗೌರಿ ಹಬ್ಬದ ವಿಡಿಯೋಸ್ ನೋಡಿಲ್ಲ, ಹೋಗಿ ನೋಡಿ, ಓಕೆನಾ? ನಾನು ನಿಮಗೆ ಬೆಳಗ್ಗೆ ಸಿಗ್ತೀನಿ ಫ್ರೆಂಡ್ಸ್. ಇವಾಗ ಬೆಳಗ್ಗೆ ಆಗಿದೆ, ನೀರು ಹಿಡಿತಾ ಇದ್ದೀನಿ ಅಡುಗೆ ಮಾಡೋಕ್ಕೆ. ಆಲ್ರೆಡಿ ಸ್ನಾನ ಕೂಡ ಆಗಿದೆ ನೋಡಿ. ಈಗ ಸ್ನಾನ ಮಾಡಿದ್ದೀನಿ, ಫ್ರೆಶ್ ಅಪ್ ಆಗಿದ್ದೀನಿ. ಆ್ಯಂಡ್ ಈ ಕಡೆ ಬೇಳೆ ಬೇಯಕ್ಕೆ ಇಟ್ಟಿದ್ದೀನಿ. ಒಬ್ಬಟ್ಟು ಮಾಡೋಣ ಅಂದ್ಕೊಂಡು ಬೇಳೆ ಕೂಡ ಬೆಂದಿದೆ. ಆ್ಯಂಡ್ ಈ ಕಡೆ ಬಂದು ರೈಸ್ ಮಾಡಿಟ್ಟಿದ್ದೀನಿ. ಈ ಕಡೆ ಎಲ್ಲ ಹೆಚ್ಕೋಬೇಕು. ಟೈಮ್ ಇನ್ನೂ ಕಡಿಮೆ ವಡೆ ಮಾಡೋಕ್ಕೆ, ಇದು ಕೋಸಂಬರಿ ಮಾಡೋಕ್ಕೆ ಟೈಮ್ ಇನ್ನೂ 7 ಆಗಿದೆ ಅಷ್ಟೇ, ಜಾಸ್ತಿ ಏನಾಗಿಲ್ಲ. ಬಟ್ ಅದಕ್ಕೆ ಅಷ್ಟೊಂದು ಬಿಸಿಲಾಗಿದೆ. ನೀವು ಹೆಂಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಕೂದಲೆಲ್ಲ ಬಿಟ್ಕೊಂಡು ನಾನು ಅಡುಗೆ ರೂಮಲ್ಲಿ ಅಡುಗೆ ಮಾಡಲ್ಲ. ಯಾಕೆಂದರೆ ಗಂಡಸರಿಗೆ ಕೆಲವೊಬ್ಬರಿಗೆ ಊಟ ಮಾಡಬೇಕಾದ್ರೆ ಕೂದಲು ಸಿಗಬಾರ್ದಲ್ವ. ಸೊ ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ತಲೆನ ಬಂದ್ ಮಾಡಿಬಿಟ್ಟೆ ಅಡುಗೆ ಮಾಡೋದು. ನಮ್ಮ ಹಸ್ಬೆಂಡ್ ಇನ್ನೂ ಮಲಗಿದ್ದಾರೆ, ಆ್ಯಂಡ್ ನಮ್ಮ ಬೇಬಿ ಕೂಡ ಮಲಗಿದ್ದಾರೆ. ನಮ್ಮ ಹಸ್ಬೆಂಡ್ಗೆ ಸೋಫಾ ಮೇಲೆ ಮಲಗಿಸಿದ್ದೀನಿ. ಯಾಕೆ ಅಂದರೆ ನೆಲ ಎಲ್ಲ ಒರೆಸ್ಬೇಕಲ್ಲ. ನಮ್ಮ ಪಾಪುಗೂ ಅಷ್ಟೇ ಸ್ವಲ್ಪ ಕಸ ಗುಡಿಸಿ ನೆಲ ಒರೆಸಿ ಆ ಕಡೆ ಹಾಕಿದ್ದೀನಿ. ಎಲ್ಲ ಅಡುಗೆ ಆದಮೇಲೆ ನಾನು ನಿಮಗೆ ಸಿಗ್ತೀನಿ ಗಾಯ್ಸ್. ಇವಾಗ ಎಲ್ಲ ಅಡುಗೆ ಆಗಿದೆ ಆಲ್ಮೋಸ್ಟ್. ಹೋಳಿಗೆ, ಕೋಸಂಬರಿ, ವಡೆ, ಅನ್ನ, ಸಾಂಬಾರು ಎಲ್ಲ ಆಗಿದೆ. ವಡೆಗೆ ಹಿಟ್ಟು ಕಲಸಿಟ್ಟಿದ್ದೀನಿ. ವಡೆ ಬಿಸಿ ಹಾಕ್ಕೊಂಡು ತಿಂದರೆ ಬೆಸ್ಟು. ಎಡೆ ಮಾಡೋಕ್ಕೆ ಅಂದರೆ ದೇವ್ರಿಗೆ ಪ್ರಸಾದಕ್ಕೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡಿದ್ದೀನಿ. ಹೋಳಿಗೆನೂ ಅಷ್ಟೇ ನೋಡಿ. ವಡೆ ಸದ್ಯಕ್ಕೆ ಇಷ್ಟು ಸಾಕು ನಮಗೆ ಮತ್ತು ದೇವರಿಗೆ. ಕೋಸಂಬರಿ ಇಷ್ಟು ಮಾಡಿದ್ದೀನಿ. ಹೂರ್ಣ ಇದು. ಆ್ಯಂಡ್ ರೈಸ್ ಆಗಿದೆ. ಈಗ ಮೇಲ್ಗಡೆ ಪಲ್ಯ, ಕೆಳಗಡೆ ಸಾಂಬಾರು.
ಇದು ನಮ್ಮನೆಯ ಹಬ್ಬದ ಊಟ. ನೀವೇನೇನು ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಈಗ ಇದೆ ನಾನು ಕುಂಕುಮ ಹಚ್ಕೊಂಡು ಹಾಗೆ ಕ್ಲಿಪ್ ಹಾಕ್ಕೊಂಡಿದ್ದೀನಿ. ಇವಾಗ ಪೂಜೆ ಮಾಡಬೇಕು. ದೇವ್ರಿಗೆ ಅರ್ಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ಇಲ್ಲಿ ದೇವ್ರಿಗೆ ಎಡೆ ಇಡೋಕ್ಕೆ ಏನೇನು ಅಡುಗೆ ಮಾಡಿದ್ದೀನಿ ಎಲ್ಲ ತೊಗೊಂಡಿದ್ದೀನಿ. ಹೋಳ್ಗೆ, ಇದು ಕೂಟ್ ಪಲ್ಯ, ಅನ್ನ ಸಾಂಬಾರು ಅಂದರೆ ಕಾಳುಗೋಜು ಅಂತಾರಲ್ಲ ಅದು, ಕೋಸಂಬರಿ, ಒಂದು ವಡೆ. ಸೊ ಇದನ್ನು ದೇವ್ರ ಹತ್ರ ಇಟ್ಬಿಟ್ಟು ದೇವ್ರ ಫೋಟೋ ಎಲ್ಲ ಒರೆಸ್ಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಪೂಜೆ ಆಯಿತು ನೋಡಿ. ಇಲ್ಲಿ ನಾನು ಅದೆಲ್ಲ ಜಾಸ್ತಿ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಿಲ್ಲ, ಬಿಕಾಸ್ ಒಂದು ಒಳ್ಳೆ ಟೈಮಲ್ಲಿ, ಆದಷ್ಟು ಬೆಳಗ್ಗೆ ಟೈಮಲ್ಲೇ ಪೂಜೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ. ಸೊ ಫಸ್ಟ್ ಅವತ್ತಿನ ದಿನ ನಾನು ವಿಡಿಯೋ ಬರಲು ಪೂಜೆಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದೆ. ಸೊ ನೋಡಿ ಅರ್ಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ಟೈಮ್ ಆಗಿಬಿಡುತ್ತೆ ಅಂದ್ಕೊಂಡು ಬೇಗ ಮಾಡಿದೆ ಪೂಜೆ. ಅದಕ್ಕೆ ಜಾಸ್ತಿ ಶೂಟ್ ಮಾಡೋಕ್ಕಾಗಿಲ್ಲ, ಅಡುಗೆ ಮಾಡೋದೆಲ್ಲ ಏನು ಶೂಟ್ ಮಾಡೋಕ್ಕಾಗಿಲ್ಲ. ನಿಮ್ಗೇನಾದರೂ ಬೇಕಂದರೆ ಕಮೆಂಟ್ ಮಾಡಿ. ನಾನು ಅಡುಗೆಯಲ್ಲಿ ಅಷ್ಟು ಎಕ್ಸ್ಪರ್ಟ್ ಅಲ್ಲ, ಬಟ್ ಎಲ್ಲ ಹಬ್ಬದ ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಯಾವುದೇ ಟೇಸ್ಟ್ ನೋಡಿದೆ ನಾನು ಮಾಡಿದ್ದು ತುಂಬ ಚೆನ್ನಾಗಿತ್ತು ನೋಡಿ. ಹೋಳಿಗೆ ಹಿಟ್ಟು ಕೂಡ ನೆಂದಿದೆ ಸದ್ಯಕ್ಕೆ. ಈಗ ನಮಗೆ ಎಷ್ಟು ಬೇಕಷ್ಟು ಹೋಳಿಗೆ ಮಾಡ್ಕೊಂಡು ಊಟಕ್ಕೆ ಅಂತ ಕೂತಿದ್ದೀವಿ. ಹಬ್ಬದ ಊಟ ಅಂದರೆ ನಾವು, ನಮ್ಮ ಹಸ್ಬೆಂಡ್, ನಮ್ಮ ಮನೇಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ರೆ ಅದೇ ಒಂಥರ ಡಿಫ್ರೆಂಟ್ ಮಜಾ. ಅದೊಂಥರ ತುಂಬ ಖುಷಿ ಕೊಡುತ್ತೆ. ನನಗೂ ಅಷ್ಟೇ ತುಂಬ ಖುಷಿ ಕೊಡುತ್ತೆ. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಬೆಳಗಿಂದ ಮಾತಾಡೋಕ್ಕೆ ಆಗಿಲ್ಲ, ಹಬ್ಬ ಆಯಿತು. ಈಗ ಟೈಮ್ ಎಷ್ಟಿನಿ? 12:20 ಊಟ ಮಾಡ್ತಾಯಿದ್ದೀವಿ. ಇದು ಹಬ್ಬದ ಅಡುಗೆ ಒಬ್ಬಟ್ಟು, ಕೋಸಂಬರಿ, ವಡೆ, ಅನ್ನ ಸಾಂಬಾರು. ಚಿನ್ನಿ ಹೆಂಗಿದೆ ಟೇಸ್ಟು? ಹೆಂಗಿದೆ? ಕೂತ್ಕೊಂಡು ತಿನ್ಬಿಡು, ಬಟ್ಟೆ ಕೂತ್ಕೊಂಡು ತಿನ್ನು. ಅದನ್ನೆಲ್ಲ ಮಾಡಿಲ್ಲ. ಹೆಂಗಿದೆ ಬೇಬಿ? ವಿಶ್ ಮಾಡಿ ಎಲ್ಲರಿಗೂ. ಹ್ಯಾಪಿ ಗೌರಿ ಗಣೇಶ ಎಲ್ಲರಿಗೂ. ನಮ್ಮ ಹಸ್ಬೆಂಡ್ ಕಡೆನೂ ಮಾಡ್ತಾರೆ. ನೀನು ವಿಶ್ ಮಾಡ್ತೀನಿ. ಹೇಳಪ್ಪ. ಹ್ಯಾಪಿ ಗೌರಿ ಗಣೇಶ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಅಂತ ಹೇಳ್ತೀನಿ. ಗುಂಡು ಗಣೇಶ ಅನ್ನು ಹಿಂಗಂದು ಹ್ಯಾಪಿ ಬರ್ಡೇ ಗಣೇಶ ಅನ್ನು ಗುಂಡು ವಿಶ್ ಮಾಡಪ್ಪ ಎಲ್ಲರಿಗೂ. ಹೇಳಪ್ಪ ಹ್ಯಾಪಿ ಬರ್ಡೇ ಗಣೇಶ ಅನ್ನು. ಚಿನ್ನಿ ಇಲ್ಲಿ ಎಲ್ಲೂ ದೇವಸ್ಥಾನ ಇಲ್ಲ ಅನ್ಸುತ್ತಲ್ಲ. ಸಂಜೆ ಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ಗಣೇಶ ಹೌದಾ? ಕೂರ್ಸಿದಾರ. ಸಂಜೆ ಹೋಗೋದು ಎಲ್ಲ ಎಲ್ರದ್ದು ಸ್ನಾನ ಆಗೈತೆ. ಸ್ನಾನ ಆಗಿ ನೋಡಿರಿ ಬಟ್ಟೆ ಹಂಗೆ ಮಾಡ್ಕೊಂಡು ನಮ್ಮ ಪಾಪಗೆ ಸ್ನಾನ ಮಾಡಿಸೋದೇ ವೇಸ್ಟ್. ನಾನು ವಡೆಕ್ಕಿಂತ ಹೋಳಿಗೆ ಇಷ್ಟ ಅವಳಿಗೆ. ಏನಪ್ಪ ಗಾಳಿ ಬಿಸಿಲಿಗೆ ಹಾಕ್ತೀನಿ ತಡಿ. ಹಬ್ದ ಅಂತ ಹಬ್ದಲ್ಲಿ ಏನು ಹಾಕಂತೀನಿ ಮನೆ ಮುಂದೆ. ಊರಿಗೆ ಬೇಬಿ ನಾಳೆ ಹೋಗೋದಾ? ಹಾಂ ಯಾವುದು ಜೋಳ ಬಂತ ಬೇಬಿ? ಗೈಸ್ ವೆಲ್ಕಮ್ ಬ್ಯಾಕ್. ಸೊ ಹಬ್ಬದ ದಿನ ಮತ್ತೆ ವ್ಲಾಗ್ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಅಷ್ಟೇ. ಮತ್ತೆ ಒಂದು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಹೋಗೋಕ್ಕಾಗಿಲ್ಲ. ಯಾಕೆಂದರೆ ಇದು ಹೊಸ ಪ್ಲೇಸ್ ಆಗಿರೋದ್ರಿಂದ ಎಲ್ಲಿ ಕೊಡ್ತಾ ವೆರಿ ಗುಡ್ ಎಲ್ಲಿ ಗಣಪತಿ ಕೂರಿಸ್ತಾರೆ ಅಂತ ಗೊತ್ತಾಗಿಲ್ಲ ನನಗೆ. ಸೊ ಇದು ಮಾರನೇ ದಿನ ಈ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು ನಾನು. ಸದ್ಯಕ್ಕೆ ಇವತ್ತಿನ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತು ಸೋಮವಾರ. ನಾನು ನಿನ್ನೆ ಕೂಡ ವ್ಲಾಗ್ ಕಂಟಿನ್ಯೂ ಮಾಡಿಲ್ಲ. ಇವತ್ತು ಸೋಮವಾರ. ಸೊ ಊರಿಗೆ ಹೋಗ್ತಾ ಇದ್ದೀನಿ ನಮ್ಮಮ್ಮ ಮನೆಗೆ. ಏನಕ್ಕೆ ಅಂತ ಎಲ್ಲ ನಿಮಗೆ ಗೊತ್ತಾಗಬೇಕು ಅಂದರೆ ನೆಕ್ಸ್ಟ್ ವಿಡಿಯೋ ನೋಡಿ, ಓಕೆನಾ? ಸದ್ಯಕ್ಕೆ ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮತ್ತೊಮ್ಮೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಈ ವ್ಲಾಗ್ ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಹಬ್ಬ ಎಲ್ಲ ಮುಗ್ದೋಗಿರುತ್ತೆ, ಓಕೆನಾ? ನನಗೂ ಕೂಡ ತುಂಬ ಜನ ವಿಶ್ ಮಾಡಿದ್ದೀರಾ. ಎಲ್ರಿಗೂ ತುಂಬ 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 ಧನ್ಯವಾದಗಳು. ಓಕೆ, ಬಾಯ್.